ಅಲ್ಲೊಂದು ಕಡೆ ಕಳ್ಳತನ, ಇಲ್ಲೊಂದು ಮರ್ಡರ್, ಮತ್ಯಾವುದೋ ಕಾರ್ಯಕ್ರಮಕ್ಕೆ ಬಂದೋಬಸ್ತ್ ಹೀಗೆ ದಿನನಿತ್ಯದ ಜೀವನದಲ್ಲಿ ಒಂದಿಲ್ಲೊಂದು ಒತ್ತಡದಲ್ಲೇ ಜವಾಬ್ದಾರಿ ನಿಭಾಯಿಸ್ತಾ ಇದ್ದ ಜಿಲ್ಲೆಯ ಖಾಕಿ ಪಡೆ ಇದೀಗ ಮಡಿಕೇರಿಯ ಡಿಎಆರ್ ಕವಾಯತು ಮೈದಾನದಲ್ಲಿ 3 ದಿನಗಳ ಕಾಲ ತಮ್ಮ ಒತ್ತಡದ ಬದುಕನ್ನ ಬದಿಗಿಟ್ಟು ಕ್ರೀಡಾಕೂಟದಲ್ಲಿ ಮಿಂದೆದ್ದು ಖುಷಿ ಖುಷಿಯಾಗಿದ್ದಾರೆ. ಹೌದು, ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿರುವ ಕೊಡಗು ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2024ರ ಸಂಭ್ರಮದಲ್ಲಿ ತೊಡಗಿರುವ ಜಿಲ್ಲೆಯ ಖಾಕಿ ಪಡೆ ಮೈದಾನದಲ್ಲಿ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ತಮ್ಮ ದೇಹವನ್ನು ಫಿಟ್ ಆಗಿಸುವುದರ ಜೊತೆಗೆ ಮಾನಸಿಕವಾಗಿಯೂ ರಿಫ್ರೆಶ್ ಆಗಿದ್ದಾರೆ. ಡಿಸೆಂಬರ್ 24ರಂದು ಪ್ರಭಾರ ಜಿಲ್ಲಾಧಿಕಾರಿಗಳು ಹಾಗೂ ಕೊಡಗು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಆಗಿರುವ ಆನಂದ್ ಪ್ರಕಾಶ್ ಮೀನಾ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ್ದು, ಸಮಾರೋಪ ಸಮಾರಂಭದಲ್ಲಿ ದಕ್ಷಿಣ ವಲಯ ಪೊಲೀಸ್ ಮಹಾ ನಿರ್ದೇಶಕರಾದ ಡಾಕ್ಟರ್ ಎಂಬಿ ಬೋರಲಿಂಗಯ್ಯ ಸೇರಿದಂತೆ ಹಲವು ಹಿರಿಯ ಪೊಲೀಸ್ ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ. ಇನ್ನು ಈ ಸಮಾರಂಭದಲ್ಲಿ ಪೊಲೀಸ್ ಸಿಬ್ಬಂದಿ ವರ್ಗದ ಕುಟುಂಬವೂ ಪಾಲ್ಗೊಂಡಿದ್ದು, ಕುಟುಂಬ ವರ್ಗಕ್ಕಾಗಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಭೋಜನ ಕೂಟವನ್ನು ಏರ್ಪಡಿಸಲಾಗಿತ್ತು. ಈ ಕುರಿತಂತೆ ಕೊಡಗು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ಕೆ ರಾಮರಾಜನ್ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೆಎಸ್ ಸುಂದರ್ ರಾಜ್ ಸೇರಿದಂತೆ ಹಲವು ಪೊಲೀಸ್ ಸಿಬ್ಬಂದಿಗಳು ಕ್ರೀಡಾಕೂಟದ ಖುಷಿಯಿಂದ ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ದೈನಂದಿನ ಜಂಜಾಟದಿಂದ ಹೈರಾಣಾಗ್ತಾ ಇದ್ದ ಜಿಲ್ಲೆಯ ಪೊಲೀಸ್ ಪಡೆ ಹಾಗೂ ಅವರ ಕುಟುಂಬಕ್ಕೆ ಈ ವಾರ್ಷಿಕ ಕ್ರೀಡಾಕೂಟ ಹೊಸ ಹುರುಪನ್ನು ತಂದಿರುವುದು ಸುಳ್ಳಲ್ಲ. ಕೊಡಗು ಚಾನಲ್ ವಿಶೇಷ ವರದಿ ಟಿಜೆ ಪ್ರವೀಣ್ ಕುಮಾರ್, ಮಡಿಕೇರಿ. ಪುರುಷರ ಹಾಗೂ ಮಹಿಳೆಯರ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳು, ಮಹಿಳೆಯರ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳು ಯಾರಾದ್ರೂ ನೋಂದಾಯಿಸಿಕೊಳ್ಳಿ. ಮಹಿಳೆಯರ 100 ಹೆಸರನ್ನ ನೋಂದಾಯಿಸಿಕೊಳ್ಳಬೇಕು. ಹೊರತಕ್ಕೆ ಪ್ರಯತ್ನ, ಕ್ಷೇತ್ರ ವಿಫಲ. ಉತ್ತಮವಾದ ಹೊಡೆತ ವಿರಾಜಪೇಟೆ ತಂಡದ ನಾಗೇಶ್ ಅವರಿಂದ ಶ್ರೀ ರಾಮರಾಜನ್ ಐಪಿಎಸ್ ದ್ವಿತೀಯ ಸ್ಥಾನ ಬಹುಮಾನ ಘೋಷಣೆ ಮಾಡಿದ್ದಾರೆ. ಮತ್ತೊಂದು ಅಂಕ 13. ಮೊದಲು ಮುಟ್ಟಿದ ಸದ್ದು ಗದ್ದಲ, ಹರ್ಷೋದ್ಗಾರ. ತಂಡವನ್ನು ಪರಿಚಯ ಮಾಡ್ಕೊತಾರೆ. ನಿಮಿಷ ಎರಡು ಅತ್ಯುತ್ತಮ ತಂಡಗಳು. ಕೊಡಗು ಜಿಲ್ಲೆಯಲ್ಲಿ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2024ರಲ್ಲಿ
ಪ್ರತಿ ವರ್ಷವೂ ನಾವು ಮಾಡ್ತೀವಿ. ಅದೇ ರೀತಿಯಲ್ಲಿ ಈ ವರ್ಷ ಕೂಡ 2024 ವರ್ಷದ ವಾರ್ಷಿಕ ಕ್ರೀಡಾಕೂಟ 24 ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡಿ 25, 26 3 ದಿವಸ ಈ ವಾರ್ಷಿಕ ಕ್ರೀಡಾಕೂಟ ಆಗಿದೆ. ಸೊ ಇದರ ಉದ್ದೇಶ ಪೊಲೀಸರಿಗೆ ಫಿಟ್ನೆಸ್ ಇಂಪಾರ್ಟೆಂಟ್ ಇರುತ್ತದೆ, ಅದ್ರ ಜೊತೆಗೆ ಟೀಮ್ ಬಿಲ್ಡಿಂಗ್, ಆಫೀಸರ್ಸ್ ಮತ್ತು ಸಿಬ್ಬಂದಿಗಳು ನಮ್ಮ ಒಂದು ಟೀಮ್ ಅಂದರೆ ಅನಿಸ್ಕೊಂಡು ಪ್ರತಿಯೊಂದಲ್ಲಿ ಮಾಡಬೇಕು. ಅದಕ್ಕೆ ನಾವು ಸಬ್ ಡಿವಿಷನ್ ವೈಸ್ ನಾವು ಟೀಮನ್ನು ಮಾಡ್ತೀವಿ. ಸೊ 3 ಸಬ್ ಡಿವಿಷನ್, ವಿರಾಜಪೇಟೆ, ಮಡಿಕೇರಿ, ಸೋಮವಾರಪೇಟೆ ಸಬ್ ಡಿವಿಷನ್. ಅದಲ್ಲದೆ ಸ್ಪೆಷಲ್ ಯೂನಿಟ್ ಅಂದರೆ ಒಂದು ಇರ್ತದೆ, ಮತ್ತು DR ಪರ್ಟಿಕ್ಯುಲರ್ಲಿ DR ಯೂನಿಟ್ ಇರ್ತದೆ. ಅದಲ್ಲದೆ ಮಹಿಳೆಯರ ತಂಡನೂ ಒಂದು ಇರ್ತದೆ. ಸೊ ಒಂದು ಟೀಮ್ ಲೀಡರ್, ಅವರು ಟೀಮ್ ಲೀಡರ್ ಆಗಿ DSPಗೆಲ್ಲ, ಇನ್ಸ್ಪೆಕ್ಟರ್ ಅವರು ಸಿಬ್ಬಂದಿ ಎಲ್ಲಕ್ಕೆ ಮತ್ತು ಆಫೀಸರ್ಸ್ ಎಲ್ಲಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಚೇರಪ್ ಮಾಡ್ತಾ ಇರ್ತಾರೆ. ಅದರಿಂದ ಒಂದು ಒಳ್ಳೆಯ ಟೀಮ್ ಬಿಲ್ಡಿಂಗ್ ಆಗ್ತದೆ. 2 ಒಂದು ಪೊಲೀಸ್ ಪರ್ಸನಲ್ಗೆ ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್ ಇರ್ತದೆ. ಅದು ಒಂದು ಇನ್ಸಿಸ್ಟ್ ಮಾಡೋ ಉದ್ದೇಶದಿಂದ ಈ ವರ್ಷ ಪ್ರೈಸ್ ತೊಗೊಂಡಿರೋ ನೆಕ್ಸ್ಟ್ ಇಯರ್ ನಾವು ತೊಗೋಬೇಕಂದ್ರೆ ಉದ್ದೇಶದಿಂದ ಭಾಳಷ್ಟು ಜನ 52 ವಯಸ್ಸು, 48 ವಯಸ್ಸು, 56 ವಯಸ್ಸಿರೋರು ರನ್ನಿಂಗಲ್ಲಿ ಕೂಡ ಅವರು ಕಂಪೀಟ್ ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ಕಂಪೀಟ್ ಮಾಡ್ತಾ ಇದ್ದಾರೆ. ಅದು ಉಳಿದ ಇರುವವರೆಗೂ ಕೂಡ ಒಂದು ಮೋಟಿವೇಟ್ ಮಾಡ್ತಾರೆ ಅವರು. ಸೊ ಅದೇ ರೀತಿಯಲ್ಲಿ ಈಗ ಮಾಡ್ತಾ ಇರೋರು ಕೂಡ ನೆಕ್ಸ್ಟ್ ಇಯರ್ ನಾವು ಪ್ರೈಸ್ ತೊಗೋಬೇಕಂದ್ರೆ ಉದ್ದೇಶದಿಂದ ಅವರು ಮಾಡ್ತಾ ಇರ್ತಾರೆ. ಇಂಥ ಉದ್ದೇಶದಿಂದ ಮಾಡ್ತೀವಿ. ಈ ವರ್ಷದಲ್ಲಿ ಕ್ರೀಡಾಕೂಟದಲ್ಲಿ ಫೈರಿಂಗ್ ಕೂಡ ಇರ್ತದೆ ಮತ್ತು ಅದರ ಜೊತೆಗೆ ಇನಾಗ್ರೇಟ್ ಮಾಡಿರೋದು ನಮ್ಮ ಇನ್ಚಾರ್ಜ್ DC ಆಗಿರುವ ಆನಂದ್ ಪ್ರಕಾಶ್ ಮೀನಾ IAS ಅವರು ಈ ವರ್ಷಕ್ಕೆ ಇನಾಗ್ರೇಟ್ ಮಾಡಿದ್ದಾರೆ. ಈಗ ಕ್ಲೋಸಿಂಗ್ ಸೆರಿಮನಿಗೆ ಹೊಸಮನಿ ಪುಂಡಲಿಕ್ ಅವರು, ನಮ್ಮ ಮಾನ್ಯ PDJ ಸಾಹೇಬರು ಬಂದು ಕ್ಲೋಸಿಂಗ್ ಸೆರಿಮನಿಗೆ ಬರ್ತಾರೆ. ಮತ್ತು DIG ಸಾಹೇಬರಾದ ಬರ್ಲಿಂಗೆ ಸಾಹೇಬರು ಕೂಡ ಅವರು ಬಂದು ಫ್ಲಾಗನ್ನು ರಿಸೀವ್ ಮಾಡಿ ಕ್ಲೋಸಿಂಗ್ ಸೆರಿಮನಿಗೆ ನಮಗೆ ಬರ್ತಾರೆ. ಅದೇ ಕೊಡಗಿನಲ್ಲಿ 24ರಿಂದ 26ರವರೆಗೆ ನಮ್ಮ ಮಾನ್ಯ SP ಸಾಹೇಬ್ರವರು ಕೊಡಗು ಜಿಲ್ಲಾ ವಾರ್ಷಿಕ ಪೊಲೀಸ್ ಕ್ರೀಡಾಕೂಟವನ್ನು ನಡೆಸಲು ತೀರ್ಮಾನಿಸಿದ್ದು, ಎಲ್ಲರೂ ಪೊಲೀಸ್ ಅವರು ವರ್ಷವಿಡೀ ತುಂಬ ಬಿಡಿ ಶೆಡ್ಯೂಲಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಮೈಂಡ್ ಫ್ರೀ ಆಗೋಕ್ಕೆ ಅಥವಾ ಅವರ ಫಿಟ್ನೆಸ್ ಕಾಪಾಡೋಕ್ಕೆ ಯಾವುದೇ ರೀತಿಯ ಆಗ್ತಾ ಇರಲ್ಲ. ಅದರಿಂದ ಈ 3 ದಿನದಲ್ಲಿ ಎಲ್ಲ ಬಂದು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ತಮ್ಮ ಕ್ರೀಡೆ ಪ್ರತಿಭೆಯನ್ನು ಇಲ್ಲಿ ಪ್ರದರ್ಶನ ಮಾಡ್ತಾರೆ. ಹಾಗೆ ನಮ್ಮ SP ಸಾಹೇಬ್ರವರು ಕ್ರೀಡೆಗೆ ತುಂಬ ಪ್ರೋತ್ಸಾಹ ನೀಡಿ ಜಿಲ್ಲೆಯ ಎಲ್ಲ ಠಾಣೆಗಳಿಂದ ಹಾಗೂ ಎಲ್ಲರೂ ಸಿಬ್ಬಂದಿಗಳಿಗೆ ಒಂದು ಉತ್ತಮ ರೀತಿಯಲ್ಲಿ ಆಯೋಜಿಸಿದ್ದಾರೆ. ಸರ್, ನಾನು ಪ್ರಸ್ತುತ ಶನಿವಾರ ಸಂಜೆ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಿಕೊಂಡಿದ್ದೀನಿ. ನಾನು ಸುಮಾರು ಈಗ ಒಂದು 9 ವರ್ಷಗಳಿಂದ ಈ ಕ್ರೀಡಾ ಮಾಧ್ಯಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ. ಈ 24, 25, 26 ದಿನಾಂಕ ಈ ದಿನಗಳಲ್ಲಿ ನಮ್ಮ SP ಸಾಹೇಬ್ರವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಇದೇ ರೀತಿ ಸಪೋರ್ಟ್ ಸಿಕ್ಕಿದ್ರೆ ನಾವು ರಾಜ್ಯ ಮಟ್ಟದಲ್ಲೂ ಕೂಡ ಒಂದು ಯಶಸ್ಸನ್ನು ಗಳಿಸ್ಬೋದು ಅಂತ ಹೇಳ್ತೀನಿ. ಮತ್ತು ನಾನು ಈಗ ಲಾಂಗ್ ಜಂಪ್ನಲ್ಲಿ ಪ್ರಥಮ ಸ್ಥಾನ, ಜಾವ್ಲಿನಲ್ಲಿ ದ್ವಿತೀಯ ಸ್ಥಾನ ಹಾಗೂ 200 ಮೀಟರ್ ಓಟದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರ್ತೀನಿ. ಟಫ್ ಇತ್ತು ಸ್ವಲ್ಪ, ಅಂದರೆ ನಮ್ಮ ಥರನೇ ಎಲ್ಲರೂ ಪ್ರತಿಸ್ಪರ್ಧಿಗಳು ಸ್ಟ್ರಾಂಗ್ ಇದ್ದರು. ಹಾಗಾಗಿ ತುಂಬ ಚೆನ್ನಾಗಿತ್ತು ಸರ್, ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು. ನನ್ನ ಹೆಸರು ಭವ್ಯ ಅಂತ. ನಮ್ಮ ಮಡಿಕೇರಿ DSP ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಒಂದು 17ನೇ ವರ್ಷದಿಂದ ನಾನು ಈ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ. ನಮ್ಮ ಮೈಕುನ್ ಸಾಹೇಬರು, ಅಡಿಷನಲ್ SP ಸಾಹೇಬರು ಮತ್ತು ನಮ್ಮ DSP ಸಾಹೇಬರು ಎಲ್ಲರೂ ಸಹ ನಮಗೆ ತುಂಬ ಸಪೋರ್ಟ್ ಆಗಿದ್ದಾರೆ. ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೆ ಸಹ ಸ್ಪೋರ್ಟ್ಸಲ್ಲಿ ಆಡಿಸ್ಬೇಕು ಅಂತೇಳಿ ತುಂಬ ಎನ್ಕರೇಜ್ ಮಾಡ್ತಾಯಿದ್ದಾರೆ. ಒಂದು 3 ದಿವಸದಿಂದ ತುಂಬ ಖುಷಿ ಆಗ್ತಿದೆ. ಒಂದು ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ ನೋಡಲಿಕ್ಕೆ. ಅದೇ ಕೆಲಸ ಮಾಡ್ತಾ ಇರೋತ್ತಿಗೆ ಒಂಥರ ಬೇಜಾರಾಗ್ತಿತ್ತು. ಈ ಥರ ಸ್ಪೋರ್ಟ್ಸ್ ಅರೇಂಜ್ ಮಾಡೋತ್ತಿಗೆ ಒಂಥರ ಮನಸ್ಸಿಗೂ ಮತ್ತು ದೇಹಕ್ಕೂ ಫುಲ್ಲು ಫ್ರೀ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ ತುಂಬ. ಕೊಡಗು ಜಿಲ್ಲೆಯಲ್ಲಿ ದಿನಾಂಕ 24ರಿಂದ 26ರವರೆಗೆ 3 ದಿನಗಳ ಕಾಲ ನಿರಂತರವಾಗಿ ನಾವು ಕ್ರೀಡಾಕೂಟವನ್ನು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಆಯೋಜನೆ ಮಾಡಿದ್ದೇವೆ. ಇದು ಕ್ರೀಡಾಕೂಟ ಅಂತ ಹೇಳೋದ್ರ ಜೊತೆಗೆ ಒಂಥರ ಹಬ್ಬದ ವಾತಾವರಣ ನಾವು ನೋಡ್ಬೋದು. ನೀವು ಈ ಗ್ರೌಂಡನ್ನು ವೀಕ್ಷಣೆ ಮಾಡಿದರೆ ತಮಗೆಲ್ಲ ಗೊತ್ತಾಗ್ತದೆ. ಇದರ ಮುಖ್ಯ ಉದ್ದೇಶ ನಿಮಗೆಲ್ಲ ಗೊತ್ತಿರಬೇಕು. ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಇದು ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾರೆ. ಬಟ್ ಕೊಡಗಿನಲ್ಲಿ ವಿಶೇಷತೆ ಏನಪ್ಪ ಅಂತ ಹೇಳಿದರೆ, ನಾವು ಬೇರೆ ಜಿಲ್ಲೆಗಳೆಲ್ಲ ಕೆಲಸ ಮಾಡಿ ಬಂದಿದ್ದೇವೆ. ಬಟ್ ಈ ಜಿಲ್ಲೆಯಲ್ಲಿ ವಿಶೇಷವಾಗಿ ಕೊಡಗಿನಲ್ಲಿ ಹೇಗೆ ಒಂದು ಶಿಸ್ತು ಮತ್ತು ಸೇನೆಯಲ್ಲಿ ತೊಡಗಿಸ್ಕೊಳ್ಳುವಂಥದ್ದು, ಹಾಗೆ ಕ್ರೀಡೆಯಲ್ಲೂ ತೊಡಗಿಸ್ಕೊಳ್ತಕ್ಕಂಥದ್ದು ಇವ್ರದ್ದು ಕೊಡಗಿನ ಜನರ ಒಂದು ಅವಿಭಾಜ್ಯ ಅಂಗವಾಗಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಕೊಡಗಿನಲ್ಲಿ ಮಹಿಳಾ ಸಿಬ್ಬಂದಿಗಳು ಭಾಳ ಉತ್ಸುಕತೆಯಿಂದ ಕ್ರೀಡೆಯಲ್ಲಿ ಭಾಗವಹಿಸಿದರೆ ಇದರ ಉದ್ದೇಶ ಅಷ್ಟೇ, ಇವರು ವರ್ಷ ಪೂರ್ತಿ ಹಗಲು ರಾತ್ರಿ ಅಂತಕ್ಕಂಥದ್ದನ್ನು ಲೆಕ್ಕಕ್ಕೆ ಎಣಿಸದೆ ನಿರಂತರವಾಗಿ ಅವರು ಕೆಲಸ ಕಾರ್ಯಗಳನ್ನ ಒತ್ತಡದಿಂದ ಮಾಡ್ತಾ ಇರ್ತಾರೆ. ಅಟ್ಲೀಸ್ಟು
ತಿಂಗಳ ವರ್ಷದಲ್ಲಿ 3 ದಿನ ಆದರೂ ಆ ಒಂದು ಒತ್ತಡವನ್ನು ನಿವಾರಣೆ ಮಾಡ್ತಕ್ಕಂಥದ್ದು, ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯವನ್ನು ಕಾಪಾಡಿಕೊಳ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಕಲ್ಪಿಸುವಂಥದ್ದು ಇದು ಉದ್ದೇಶ ಇರ್ತದೆ. ಜೊತೆಗೆ ಈ ಕ್ರೀಡೆಯಲ್ಲಿ ಭಾಗವಹಿಸ್ತಕ್ಕಂಥ ಅವರು ಉನ್ನತವಾಗಿ ಉತ್ತಮವಾಗಿ ಅವರೇನಾದರೂ ಕ್ರೀಡೆಯಲ್ಲಿ ಭಾಗವಹಿಸಿ ಒಂದು ಪ್ರೈಸಸನ್ನು ತಗೊಂಡವರು ನಾವು ಜಿಲ್ಲೆಯಿಂದ ಮತ್ತು ರಾಜ್ಯ ಮಟ್ಟಕ್ಕೆ ಅವರನ್ನು ನಾವು ಗುರುತಿಸಿ ಕಳಿಸ್ಕೊಡ್ತೇವೆ. ನಮ್ಮ ಕೊಡಗಿನವರು ಕಳೆದ ವರ್ಷ ರಾಜ್ಯ ಮಟ್ಟದಲ್ಲೂ ಒಂದು ಪ್ರೈಸಸನ್ನು ತೆಗೆದುಕೊಂಡು ಬಂದಿದ್ದಾರೆ. ಹಾಗೆ ರಾಷ್ಟ್ರೀಯ ಮಟ್ಟದಲ್ಲೂ ಪ್ರೈಸಸನ್ನು ಬೇರೆ ಬೇರೆ ಒಂದು ವರ್ಗದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ನಮ್ಮೆಲ್ರಿಗೂ ಈ 3 ದಿನ ನಿರಂತರವಾಗಿ ಒಂದು ಹಬ್ಬದ ವಾತಾವರಣವಾಗಿ ಕಾಣ್ತಾ ಇದೆ. ಪ್ರತಿಯೊಬ್ಬ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಇದರಲ್ಲಿ ಕಾಯ ವಾಚ ಮನಸ ಭಾಳ ಸ್ಪಿರಿಟಿಂದ ಭಾಗವಹಿಸಿದ್ದಾರೆ. ಇದಕ್ಕೆ